ನಮಸ್ಕಾರ ವೀಕ್ಷಕರೇ, ಈಗ ತಾನೇ ಬಂದಂತ ಸುದ್ದಿ. ರಾಜ್ಯದಲ್ಲಿ ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿ ಯೋಜನೆ ಪರಿಷ್ಕರಣೆ. ಹೌದು ವೀಕ್ಷಕರೇ, ಫಲಾನುಭವಿಗಳಿಗೆ ಯಾವೆಲ್ಲ ದಾಖಲೆಗಳು ಕಡ್ಡಾಯವಾಗಿ ಇಟ್ಟುಕೊಳ್ಳಬೇಕಾಗುತ್ತದೆ ಮತ್ತು ಕರ್ನಾಟಕದಲ್ಲಿ ಹೊಸ ರೇಷನ್ ಕಾರ್ಡ್ಗೆ ನಿಮ್ಮ ಮೊಬೈಲ್ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗಾದ್ರೆ ಯಾವ ಹಂತಗಳು ಪ್ರಕ್ರಿಯೆಯನ್ನು ಅನುಸರಿಸಬೇಕೆಂಬ ಮಾಹಿತಿ ಮತ್ತು ಸೂರ್ಯ ಘರ್ ಯೋಜನೆ ಬಗ್ಗೆ ಹೊಸ ಬಿಗ್ ಅಪ್ಡೇಟ್ ಬಂದಿದೆ. ಅದರ ಬಗ್ಗೆ ಸಹ ತಿಳಿದುಕೊಳ್ಳೋಣ. ಮತ್ತು ರಾಜ್ಯದಲ್ಲಿ 72,000 ಸರ್ಕಾರಿ ಹುದ್ದೆಗಳ ಭರ್ತಿ ಎಂದು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಅವರ ಹೇಳಿಕೆ ಹಾಗೂ LPG ಗ್ರಾಹಕರಿಗೆ eKYC ನಿಯಮ. ಹೌದು ವೀಕ್ಷಕರೇ, ಆಗಸ್ಟ್ 15ರವರೆಗೆ ಗಡುವು ಇದೆ ಎಂಬ ಪರಿಶೀಲನೆ. ವೀಕ್ಷಕರೇ, ಈ ಎಲ್ಲ ಮಾಹಿತಿಗಳ ವಿವರಗಳನ್ನು ತಿಳಿಯುವ ಮುನ್ನ ತಾವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ನೀಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತ ಬೆಲ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ಈ ಎಲ್ಲ ಮಾಹಿತಿಗಳ ವಿವರಗಳನ್ನು ತಿಳಿಯಬೇಕಾದ್ರೆ ದಯವಿಟ್ಟು ತಾವು ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ರಾಜ್ಯ ಸರ್ಕಾರವು ಜಾರಿಗೆ ತಂದಿರುವಂತಹ ಪಂಚ ಗ್ಯಾರಂಟಿ ಯೋಜನೆಗಳನ್ನು ದುರುಪಯೋಗವಾಗುವುದನ್ನು ತಡೆಯಲು ಮತ್ತು ನಕಲಿ ಫಲಾನುಭವಿಗಳನ್ನು ಹೊರಗಿಡಲು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಅವರ ನೇತೃತ್ವದ ಸರ್ಕಾರ ಮಹತ್ವದ ನಿರ್ಧಾರವೊಂದನ್ನು ಕೈಗೊಂಡಿದೆ. ಹೌದು ವೀಕ್ಷಕರೇ, ವಿಧಾನಸೌಧದಲ್ಲಿ ನಡೆದಂತಹ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಪರಿಶೀಲನಾ ಸಭೆಯಲ್ಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಅವರು ಕಟ್ಟುನಿಟ್ಟಿನ ಸೂಚನೆಗಳನ್ನು ನೀಡಿದ್ದಾರೆ ಎಂದು ಕೂಡ ಎನ್ನಲಾಗುತ್ತಿದೆ. ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಸಂಬಂಧಿಸಿದಂತೆ ಪ್ರಮುಖ ಅಂಶಗಳೇನೆಂದರೆ ಮನೆ ಮನೆಗೆ ತೆರಳಿ ದಾಖಲೆಗಳನ್ನು ಪರಿಶೀಲನೆ ಮಾಡುವಂಥದ್ದು. ಹೌದು ವೀಕ್ಷಕರೇ, ಗ್ಯಾರಂಟಿ ಯೋಜನೆಗಳ ಲಾಭ ಪಡೆಯಲು ಫಲಾನುಭವಿಗಳು ಮರು ಅರ್ಜಿ ಸಲ್ಲಿಸಲು ಅಗತ್ಯವಿಲ್ಲ ಎಂದು ಕೂಡ ಸ್ಪಷ್ಟಪಡಿಸಲಾಗಿದ್ದು ಮತ್ತು ಬದಲಿಗೆ ಅಧಿಕಾರಿಗಳಿಗೆ ನೇರವಾಗಿ ಮನೆ ಮನೆಗೆ ಭೇಟಿ ನೀಡಿ ದಾಖಲೆಗಳನ್ನು ಪರಿಶೀಲಿಸುತ್ತಿದ್ದಾರೆ ಎಂದು ಕೂಡ ಎನ್ನಲಾಗುತ್ತಿದೆ. ಮತ್ತು ಗೃಹಲಕ್ಷ್ಮಿ ಯೋಜನೆಗೆ ಅಗತ್ಯವಿರುವಂತಹ ದಾಖಲೆಗಳೆಂದರೆ ಮನೆ ಯಜಮಾನಿ ಅಥವಾ ಆಕೆಯ ಪತಿಯ ಹೆಸರಿನ ದಾಖಲೆಗಳು, ವಾಸಸ್ಥಳ ಪ್ರಮಾಣ ಪತ್ರ, ಪಡಿತರ ಚೀಟಿ ಸಂಖ್ಯೆ, ವೋಟರ್ ID, ಆಧಾರ್ ಕಾರ್ಡ್, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, eKYC ಆಗಿರುವಂತಹ ಬ್ಯಾಂಕ್ ಪಾಸ್ಬುಕ್ ಮತ್ತು ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿರುವಂತಹ ಮೊಬೈಲ್ ಸಂಖ್ಯೆಯನ್ನು ಒದಗಿಸಬೇಕಾಗುತ್ತದೆ. ಜೊತೆಗೆ ಕುಟುಂಬದಲ್ಲಿ ಯಾವುದಾದರೂ ಸರ್ಕಾರಿ ನೌಕರದಲ್ಲಿದ್ದರೆ ಅಥವಾ IT ರಿಟರ್ನ್, GST ರಿಟರ್ನ್ಸ್ ಪಾವತಿ ಮಾಡುತ್ತಿದ್ದರೆ ಅಂತವರು ಎಲ್ಲ ದಾಖಲೆಗಳನ್ನು ಖಚಿತಪಡಿಸಿಕೊಳ್ಳಬೇಕಾಗುತ್ತದೆ. ಮತ್ತು ಗೃಹ ಜ್ಯೋತಿ ಯೋಜನೆಯಲ್ಲಿ ಅಗತ್ಯವಿರುವಂತಹ ದಾಖಲೆಗಳೆಂದರೆ ಉಚಿತ ವಿದ್ಯುತ್ ಸೌಲಭ್ಯ ಮುಂದುವರಿಸಲು ವಿದ್ಯುತ್ ಬಿಲ್, ವಿದ್ಯುತ್ ಸಂಪರ್ಕದ ID ಸಂಖ್ಯೆ, ಆಧಾರ್ ಕಾರ್ಡ್, ವೋಟರ್ ID, ಕರ್ನಾಟಕದ ನಿವಾಸಿ ಎಂಬುದಕ್ಕೆ ವಾಸಸ್ಥಳದ ದೃಢೀಕರಣ ಪತ್ರ ಮತ್ತು ಮೊಬೈಲ್ ಸಂಖ್ಯೆ ನೀಡಬೇಕಾಗುತ್ತದೆ. ಮತ್ತು ಬಾಡಿಗೆ ಅಥವಾ ಲೀಸ್ ಮನೆ ಇದ್ದರೆ ಅಂಥವ್ರು ಕೂಡ ಸಂಬಂಧಿಸಿದಂಥ ಅಗ್ರಿಮೆಂಟ್ ಪತ್ರ ಇದ್ದರೆ ಅದು ಕೂಡ ಒದಗಿಸಬೇಕಾಗುತ್ತದೆ. ಅಥವಾ ಸುಳ್ಳು ದಾಖಲೆಗಳನ್ನು ನೀಡಿದರೆ ಕಾನೂನು ಕ್ರಮ ಅಥವಾ ಸ್ವಯಂ ಘೋಷಣೆ ಪ್ರಮಾಣ ಪತ್ರವನ್ನು ಕೂಡ ಕೊಡಬೇಕಾಗುತ್ತದೆ. ಅಲ್ಲದೆ ಫಲಾನುಭವಿಗಳು ಕಡ್ಡಾಯವಾಗಿ ಅಸಲಿ ದಾಖಲೆಗಳನ್ನು ನೀಡಬೇಕಾಗಿದ್ದು ಮತ್ತು ತಮ್ಮನಿಗೆ ಒದಗಿಸಿರುವಂಥ ಮಾಹಿತಿ ಸುಳ್ಳೆಂದು ಕಂಡು ಬಂದಲ್ಲಿ ಕಾನೂನು ಕ್ರಮಕ್ಕೆ ಒಳಗಾಗುವಂಥ ಸಾಧ್ಯತೆ ಇದೆ ಎಂದು ಕೂಡ ಹೇಳಲಾಗುತ್ತದೆ. ಅದಲ್ಲದೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪಡೆದಂತ ಹಣವನ್ನು ಸರ್ಕಾರಕ್ಕೆ ಮರುಪಾವತಿಸಲು ಕೂಡ ಬದ್ಧರಾಗಿರುವ ಕುರಿತು ಸ್ವಯಂ ಘೋಷಣಾ ಪತ್ರವನ್ನು ಕೂಡ ನೀಡಬೇಕಾಗುತ್ತದೆ. ಮತ್ತು ಕರ್ನಾಟಕದವರಿಗೆ ಮಾತ್ರ ಈ ಗ್ಯಾರಂಟಿ ಯೋಜನೆಗಳು ತಲುಪಬೇಕೆಂಬ ಕೂಡ ಉದ್ದೇಶವಾಗಿದೆ. ಯಾಕೆಂದರೆ ಹೊರ ರಾಜ್ಯಗಳಿಂದ ಬಂದು ಕರ್ನಾಟಕದಲ್ಲಿ ನೆಲೆಸಿ ಇಲ್ಲಿನ ಗ್ಯಾರಂಟಿ ಯೋಜನೆಗಳ ಲಾಭ ಪಡೆಯುತ್ತಿರುವವರ ಮಾಹಿತಿಗಳನ್ನು ಸಂಗ್ರಹಿಸಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಅದಲ್ಲದೆ ಯೋಜನೆಗಳ ಲಾಭ ಕೇವಲ ರಾಜ್ಯದ ಅರ್ಹ ಫಲಾನುಭವಿಗಳಿಗೆ ಮಾತ್ರ ಸಿಗಬೇಕು ಮತ್ತು ಹೊರ ರಾಜ್ಯದ ಮತದಾರರಿಗೆ ಯೋಜನೆ ಲಾಭ ಸಿಗದಂತೆ ತಡೆಯಬೇಕೆಂಬ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಸರ್ ಅವರು ತಿಳಿಸಿದ್ದಾರೆ. ಅದಲ್ಲದೆ ವೇಳೆ ಆರ್ಥಿಕವಾಗಿ ಸಬಲರಾಗಿರುವಂತಹ ಅಥವಾ ಅನುಕೂಲಸ್ಥರು ಸ್ವಯಂ ಪ್ರೇರಿತರಾಗಿ ಗ್ಯಾರಂಟಿ ಯೋಜನೆಗಳನ್ನು ಬಿಟ್ಟು ಕೊಡುವಂತೆ ಅವರು ಕೂಡ ಕರೆ ನೀಡಿದ್ದಾರೆ. ಅದಲ್ಲದೆ ಬ್ಯಾಂಕ್ ಸಾಲ ಹೊಂದಿರುವಂತಹ ಕೆಲವು ಫಲಾನುಭವಿಗಳು ಗೃಹಲಕ್ಷ್ಮಿ ಹಣ ನೇರವಾಗಿ ಸಾಲದ ಖಾತೆ ಜಮಾ ಆಗುತ್ತಿರುವುದರಿಂದ ಅಂಥ ಮಹಿಳೆಯರು ಬ್ಯಾಂಕ್ ಖಾತೆ ಬದಲಾಯಿಸಲು ಮುಂದಾಗುತ್ತಿದ್ದಾರೆ. ಇಂಥ ಅರ್ಹ ಫಲಾನುಭವಿಗಳಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಲು ಮತ್ತು ಖಾತೆ ಹಣ ಜಮಾ ಆದ ತಕ್ಷಣವೇ ಆ ಮೊಬೈಲ್ಗೆ ವಾಟ್ಸಾಪ್ ಮೆಸೇಜ್ ಕೂಡ ಅಥವಾ ಸಂದೇಶವನ್ನು ಕಳಿಸುವಂತೆ ಹೋಗುವಂತೆ ಮಾಡಲು ಕೂಡ ಡಿ.ಕೆ. ಶಿವಕುಮಾರ್ ಸರ್ ತಿಳಿಸಿದ್ದಾರೆ ಎಂದು ಹೇಳಲಾಗುತ್ತದೆ. ವೀಕ್ಷಕರೇ, ಮಹಿಳೆಯರು ಉಚಿತ ಬಸ್ ಪ್ರಯಾಣ ಶಕ್ತಿ ಯೋಜನೆಗಳಿಗಾಗಿ ಸ್ಮಾರ್ಟ್ ಕಾರ್ಡ್ ವಿತರಿಸಲು ಕೂಡ ಸರ್ಕಾರ ಯೋಚಿಸುತ್ತಿದೆ. ಮತ್ತು ಈ ಕಾರ್ಡ್ಗಳು ಸ್ಟೈಪ್ ಅಥವಾ ಟ್ಯಾಪ್ ಮಾಡುವ ಮಾದರಿಯಲ್ಲಿ ಇರಬೇಕೆ ಎಂಬ ಬಗ್ಗೆ ಕೂಡ ಸದ್ಯ ಅಧ್ಯಯನ ನಡೆಸುತ್ತಿದೆ ಎಂದು ಕೂಡ ಎನ್ನಲಾಗುತ್ತಿದೆ. ವೀಕ್ಷಕರೇ, ಮತ್ತೊಂದು ಮಹತ್ವದ ಮಾಹಿತಿ ಏನೆಂದರೆ ಪಡಿತರ ಚೀಟಿ ಕೇವಲ ಸರ್ಕಾರ ಒದಗಿಸುವಂಥ ಗುರುತಿನ ದಾಖಲೆ ಅಲ್ಲ. ಪಡಿತರ ಚೀಟಿದಾರರಿಗೆ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಅಡಿಯಲ್ಲಿ ಸಬ್ಸಿಡಿ ದರದಲ್ಲಿ ಆಹಾರ ಧಾನ್ಯಗಳನ್ನು ಒದಗಿಸಲಾಗುತ್ತದೆ. ಅದಷ್ಟೇ ಮಾತ್ರವಲ್ಲದೆ ಕರ್ನಾಟಕದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದಂತಹ ಮನೆ ಯಜಮಾನಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಧನ ಸಹಾಯ ಒದಗಿಸುವಂತಹ ಗೃಹ ಜ್ಯೋತಿ ಯೋಜನೆಯ ಪ್ರಯೋಜನ ಕೂಡ ಪಡೆಯಲು ಸಹ ರೇಷನ್ ಕಾರ್ಡ್ ಬೇಕೇ ಬೇಕು. ಹೌದು ವೀಕ್ಷಕರೇ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒದಗಿಸುವಂತಹ ಕಲ್ಯಾಣ ಯೋಜನೆಗಳ ಪ್ರಯೋಜನಗಳನ್ನು ಪಡೆಯಲು ಕೂಡ ಪಡಿತರ ಚೀಟಿ ಬೇಕೇ ಬೇಕು. ಅದು ಅತಿ ಮುಖ್ಯವಾದಂತಹ ದಾಖಲೆಯಾಗಿದೆ ಎಂದು ಕೂಡ ಎನ್ನಲಾಗುತ್ತದೆ. ಮತ್ತು ಹೊಸದಾಗಿ ರೇಷನ್ ಕಾರ್ಡ್ ಪಡಿಬೇಕಾದ್ರೆ ಅದಕ್ಕೆ ಯಾವ್ಯಾವ ದಾಖಲೆಗಳು ಪೂರೈಸಬೇಕು ಅದ್ರ ಬಗ್ಗೆ ಸಹ ತಿಳಿದುಕೊಳ್ಳೋಣ.
ವೀಕ್ಷಕರೇ, ಹೊಸದಾಗಿ ಪಡಿತರ ಚೀಟಿ ಹೊಂದಲು ಬಯಸುವಂತವರು ಅವರು ಅರ್ಹತಾ ಮಾನದಂಡಗಳನ್ನು ಪೂರೈಸಬೇಕಾಗುತ್ತದೆ. ಅದೆಂದರೆ ಕರ್ನಾಟಕದವರು ನಿವಾಸಿಗಳಾಗಿರಬೇಕು, ಪ್ರಸ್ತುತ ಸಕ್ರಿಯ ರೇಷನ್ ಕಾರ್ಡ್ ಹೊಂದಿರಬಾರದು ಮತ್ತು ಕುಟುಂಬದ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್ ನಂಬರ್ ವಿವರಗಳು ಹೊಂದಿರಬೇಕು ಹಾಗೂ ಪಡಿತರ ಚೀಟಿ ಹೊಂದಲು ಸರ್ಕಾರ ನಿಗದಿಪಡಿಸಿರುವಂತಹ ಅರ್ಹತಾ ಮಾನದಂಡಗಳನ್ನು ಕೂಡ ಪೂರೈಸಬೇಕಾಗುತ್ತದೆ. ಹಾಗಾಗಿ ಹೊಸದಾಗಿ ರೇಷನ್ ಕಾರ್ಡ್ ಪಡೆಯಲು ಅಗತ್ಯವಿರುವಂತಹ ದಾಖಲೆಗಳೆಂದರೆ ನೀವು ವಿಳಾಸದ ಪುರಾವೆ ತೋರಿಸಬೇಕು, ಕುಟುಂಬ ಸದಸ್ಯರ ಮಾಹಿತಿ ಮತ್ತು ಅವರ ಆಧಾರ್ ಕಾರ್ಡ್, ಅದಲ್ಲದೆ ನೋಂದಾಯಿತ ಮೊಬೈಲ್ ನಂಬರ್ ಬೇಕಾಗುತ್ತದೆ, ಆದಾಯ ಪ್ರಮಾಣ ಪತ್ರ ಅಂದರೆ BPL ಕಾರ್ಡ್ಗಾಗಿ ಮತ್ತು ಜಾತಿ ಪ್ರಮಾಣ ಪತ್ರ ಮತ್ತು ಬ್ಯಾಂಕ್ ಖಾತೆ ವಿವರಗಳು ಬೇಕಾಗುತ್ತದೆ. ಹಾಗೆ ರೇಷನ್ ಕಾರ್ಡ್ ಪಡೆಯಲು ಹಂತ ಹಂತವಾಗಿ ಪ್ರಕ್ರಿಯೆ ಕೂಡ ನಾವು ನೋಡೋಣ. ನೀವು ಹೊಸದಾಗಿ ರೇಷನ್ ಕಾರ್ಡ್ ಪಡೆಯಲು ಯಾವ ಸರ್ಕಾರಿ ಕಚೇರಿಗಳಿಗೆ ಪದೇ ಪದೇ ಅಲೆದಾಡುವುದು ಸುತ್ತಾಡುವುದು ಅವಶ್ಯಕತೆ ಇರುವುದಿಲ್ಲ. ಯಾಕೆಂದರೆ ಫೋನ್ನಲ್ಲಿಯೇ ರೇಷನ್ ಕಾರ್ಡ್ಗಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ. ಇದಕ್ಕಾಗಿ ಹಂತಗಳ ಪ್ರಕ್ರಿಯೆ ಅಂದರೆ ಮೊದಲನೇದಾಗಿ ನೀವು ಮೊದಲು ಕರ್ನಾಟಕ ಆಹಾರ ಇಲಾಖೆ ಅಧಿಕೃತ ವೆಬ್ಸೈಟ್ನಲ್ಲಿ ಭೇಟಿ ನೀಡಬೇಕು ಮತ್ತು ಎರಡನೇದಾಗಿ ಇದರಲ್ಲಿ ಹೊಸ ಪಡಿತರ ಚೀಟಿಗಾಗಿ ಅರ್ಜಿ ಎಂಬ ಆಯ್ಕೆಯನ್ನು ಆರಿಸಬೇಕು ಮತ್ತು ಮೂರನೇದಾಗಿ ನಿಮ್ಮ ಹೊಸ ನೋಂದಾಯಿತ ಮೊಬೈಲ್ ನಂಬರ್ಗೆ ಕಳಿಸಲಾದಂಥ OTP ಬಳಸಿ ಆಧಾರ್ ಪರಿಶೀಲನೆಯನ್ನು ಪೂರ್ಣಗೊಳಿಸಿ. ಅದಾದ ನಂತರ ನಿಗದಿಪಡಿಸಿದಂಥ ಜಾಗದಲ್ಲಿ ಕುಟುಂಬದ ಸದಸ್ಯರ ಎಲ್ಲ ವಿವರಗಳನ್ನು ಕೂಡ ನಮೂದಿಸಬೇಕಾಗುತ್ತದೆ ಮತ್ತು ನಿಗದಿತ ನಮೂನೆಯಲ್ಲಿ ಅಗತ್ಯವಿರುವಂಥ ಎಲ್ಲ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಮತ್ತು ಹೊಸ ರೇಷನ್ ಕಾರ್ಡ್ಗಾಗಿ ಅರ್ಜಿ ಸಲ್ಲಿಸುವಂಥ ಮೊದಲು ಎಲ್ಲ ಮಾಹಿತಿಗಳನ್ನು ಪರಿಶೀಲಿಸಿ ನಂತರ ಸಲ್ಲಿಸಿ. ಹಾಗೂ ರೇಷನ್ ಕಾರ್ಡನ್ನು ಪಡೆಯುವುದಕ್ಕೋಸ್ಕರ ರೇಷನ್ ಕಾರ್ಡ್ಗಾಗಿ ಅರ್ಜಿ ಸಲ್ಲಿಸಿದ ಬಳಿಕ ಅದರ ಸ್ಥಿತಿಯನ್ನು ಟ್ರ್ಯಾಕ್ ಮಾಡಲು ಕೂಡ ಸ್ವೀಕೃತಿ ಸಂಖ್ಯೆಯನ್ನು ಕೂಡ ಡೌನ್ಲೋಡ್ ಮಾಡಿಕೊಳ್ಳಿ. ಎಲ್ಲ ಹಂತಗಳು ಪೂರೈಸಿದ ನಂತರ ಕೆಲವು ದಿನಗಳಲ್ಲಿ ತಮಗೆ ಮತ್ತೆ ಹೊಸದಾಗಿ BPL ಕಾರ್ಡ್ ಬರುವಂಥ ಸಾಧ್ಯತೆ ಇದೆ, ರೇಷನ್ ಕಾರ್ಡ್ ಬರುತ್ತದೆ ಎಂದು ಕೂಡ ಎನ್ನಲಾಗುತ್ತದೆ. ವೀಕ್ಷಕರೇ, PM ಸೂರ್ಯ ಘರ್ ಯೋಜನೆ. ಹೌದು ವೀಕ್ಷಕರೇ, PM ಸೂರ್ಯ ಘರ್ ಯೋಜನೆ ಅನುಷ್ಠಾನಕ್ಕೆ ಬಂದ ಮೇಲೆ ಸರ್ಕಾರ ಕೆಲವೊಂದು ಸೋಲಾರ್ ಏಜೆನ್ಸಿಗಳನ್ನು ಗುರುತು ಮಾಡಿತ್ತು ಮತ್ತು ಆನ್ಲೈನ್ನಲ್ಲಿ ನೋಂದಣಿ ಮಾಡಿಕೊಂಡರು ತಮಗೆ ಬೇಕಾದಂತೆ ಏಜೆನ್ಸಿ ಗುರುತಿಸಿ ಅವರೊಂದಿಗೆ ಮಾತುಕತೆ ನಡೆಸಿ ತಮಗೆ ಅಗತ್ಯವಿರುವಂತಹ ಸೌರ ಘಟಕ ಸ್ಥಾಪನೆ ಬಗ್ಗೆ ಮಾಹಿತಿಯನ್ನು ಪಡೆಯಬೇಕಿತ್ತು ಮತ್ತು ಬಳಿಕ ಫಲಾನುಭವಿಗಳು ಏಜೆನ್ಸಿ ಅಥವಾ ಮೆಸ್ಕಾಂ ಅಧಿಕಾರಿಗಳನ್ನು ಸಂಬಂಧಪಟ್ಟ ಬ್ಯಾಂಕ್ ಅನ್ನು ಸಂಪರ್ಕಿಸಬೇಕಿತ್ತು ಮತ್ತು ನೋಂದಣಿ ಮಾಡಿಕೊಂಡು 80% ಅಧಿಕ ಜನ ಮುಂದಿನ ಮಾರ್ಗಸೂಚಿಗಳನ್ನು ಪಾಲಿಸಲಿಲ್ಲ ಎಂದು ಕೂಡ ಹೇಳಲಾಗುತ್ತದೆ. ಅದಲ್ಲದೆ PM ಸೂರ್ಯ ಘರ್ ಯೋಜನೆಯಡಿಯಲ್ಲಿ ಮನೆಯ ಮೇಲ್ಛಾವಣಿಯ ಮೇಲೆ ಸೌರ ಫಲಕಗಳನ್ನು ಅಳವಡಿಸಿಕೊಳ್ಳಲು ಸರ್ಕಾರದಿಂದ ಸಬ್ಸಿಡಿ ನೀಡಲಾಗುತ್ತದೆ ಮತ್ತು ಸೌರ ಫಲಕಗಳ ಅಳವಡಿಕೆಗೆ ತಲುಪುವಂಥ ವೆಚ್ಚ 60% ಕೂಡ ಸಬ್ಸಿಡಿ ದೊರೆಯುತ್ತದೆ. ಅಂದರೆ 1 ಕಿಲೋ ವ್ಯಾಟ್ನಿಂದ 3 ಕಿಲೋ ವ್ಯಾಟ್ ಸಹಾಯಧನ ದೊರೆಯಲಿದೆ. ಅದಲ್ಲದೆ 1 ಕಿಲೋ ವ್ಯಾಟ್ಗೆ 30,000 ಮತ್ತು 2 ಕಿಲೋ ವ್ಯಾಟ್ಗೆ 60,000, 3 ಕಿಲೋ ವ್ಯಾಟ್ಗೆ ಅದಕ್ಕಿಂತ ಹೆಚ್ಚಿನ ಸಾಮರ್ಥ್ಯದ ಘಟಕ ಸ್ಥಾಪನೆಗೆ ಗರಿಷ್ಠ 78% ಸಬ್ಸಿಡಿ ಕೂಡ ನೀಡಲಾಗುತ್ತದೆ. ಮತ್ತು ಈಗಾಗಲೇ ಯಾರು PM ಸೂರ್ಯ ಘರ್ ಯೋಜನೆಯ ಫಲಾನುಭವಿಗಳು ಆಗಿದ್ದಾರೆಯೋ ಅವರು ಸಹ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು 1.5 ವರ್ಷದ ಹಿಂದೆ ಮನೆಗೆ 3 ಕಿಲೋ ವ್ಯಾಟ್ 2 ಘಟಕಗಳು ಅಳವಡಿಸಿಕೊಂಡೇ ಸಬ್ಸಿಡಿ ಹೊರತುಪಡಿಸಿ ಸುಮಾರು 3.5 ಲಕ್ಷ ರೂಪಾಯಿ ಖರ್ಚಾಗಿದ್ದು, ಅದಲ್ಲದೆ 3 ಕಿಲೋ ವ್ಯಾಟ್ಗೆ ಒಂದು ಘಟಕಕ್ಕೆ 78,000 ರೂಪಾಯಿ ಸಹಾಯಧನ ಸಿಕ್ಕಿತೆಂದು ಕೂಡ ಕೆಲವರು ಮಾಹಿತಿಯಲ್ಲಿ ತಿಳಿಸಿದ್ದಾರೆಂದು ಎನ್ನಲಾಗುತ್ತಿದೆ. ವೀಕ್ಷಕರೇ, ರಾಜ್ಯದಲ್ಲಿ ಖಾಲಿ ಇರುವಂತಹ ಸರ್ಕಾರಿ ಹುದ್ದೆಗಳಿಗೆ ಭರ್ತಿ ಮಾಡುವ ನಿಟ್ಟಿನಲ್ಲಿ ಸರ್ಕಾರ ಮಹತ್ವದ ಕ್ರಮವನ್ನು ಕೈಗೊಳ್ಳುತ್ತಿದೆ ಎಂದು ಕೂಡ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ತಿಳಿಸಿದ್ದಾರೆ. ಹೌದು ವೀಕ್ಷಕರೇ, ರಾಜ್ಯದಲ್ಲಿ ವಿವಿಧ ಇಲಾಖೆಗಳಿರುವಂತಹ ಸುಮಾರು 72,000 ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮ ಕೈಗೊಳ್ಳಲಾಗುವುದೆಂದು ಕೂಡ ಅವರು ತಿಳಿಸಿದ್ದಾರೆ ಎಂದು ಎನ್ನಲಾಗುತ್ತದೆ. ಉದ್ಯೋಗ ಆಕಾಂಕ್ಷಿಗಳಿಗೆ ಇದರಿಂದ ಹೆಚ್ಚಿನ ಅವಕಾಶಗಳು ದೊರೆಯುವಂತ ನಿರೀಕ್ಷೆ ಇದೆ ಮತ್ತು ಇದರ ಬಗ್ಗೆ ಕುರಿತು ಮಾತನಾಡಿದಂಥ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ಯುವಕರಿಗೆ ಉದ್ಯೋಗ ನೀಡುತ್ತಿಲ್ಲ, ನೇಮಕಾತಿಗಾಗಿ ಪಾರದರ್ಶಕತೆ ತರಬೇಕಾಗಿದೆ ಮತ್ತು ರಾಜ್ಯದಲ್ಲಿ ಒಟ್ಟು 70,000 ಸರ್ಕಾರಿ ಹುದ್ದೆಗಳ ಭರ್ತಿಗೆ ಮುಂದಾಗಿದ್ದೇವೆ ಎಂದು ಕೂಡ ತಿಳಿಸಿದ್ದಾರೆ. ಯುವ ಜನಾಂಗ ರಾಜ್ಯಕ್ಕೆ ಶಕ್ತಿ ತುಂಬಲಿದೆ, ಹೀಗಾಗಿ ನಾವು ಯುವಕರಿಗೆ ಮಾತ್ರ ನೀಡಬೇಕು ಮತ್ತು ಯುವ ಕರ್ನಾಟಕದ ಮೂಲ ಭಾರತ ನಿರ್ಮಾಣ ಮಾಡಬೇಕೆಂದು ಕೂಡ ಅವರು ತಿಳಿಸಿದರು. ಜ್ಞಾನವೇ ಪ್ರಗತಿಯ ಮೂಲ ಮತ್ತು ಯುವ ಕರ್ನಾಟಕ ನವ ಭಾರತ ಎಂಬ ಕೂಡ ನಂಬಿಕೆ ಕೂಡ ಒಂದು ದೊಡ್ಡ ಶಕ್ತಿಯಾಗಿದೆ ಎಂದು ಕೂಡ ತಿಳಿಸಿದರು. ಮತ್ತು ರಾಜ್ಯದಲ್ಲಿ ಖಾಲಿ ಇರುವಂತಹ ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡುವ ನಿಟ್ಟಿನಲ್ಲಿ ಸರ್ಕಾರ ಮಹತ್ವದ ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಎಂದು ಕೂಡ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ತಿಳಿಸಿದ್ದಾರೆ. ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಇರುವಂತಹ ಸುಮಾರು 72,000 ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮವನ್ನು ಕೈಗೊಳ್ಳಲಾಗುವುದೆಂದು ಕೂಡ ಅವರು ಹೇಳಿದ್ದಾರೆಂದು ಎನ್ನಲಾಗುತ್ತಿದೆ. ವೀಕ್ಷಕರೇ, ದೇಶದಾದ್ಯಂತ LPG ಗ್ರಾಹಕರಿಗೆ eKYC ಕುರಿತು ಸೂಚನೆಗಳನ್ನು ನೀಡಲಾಗುತ್ತಿದ್ದು, ತಮ್ಮ ಗ್ಯಾಸ್ ಸಂಪರ್ಕದ eKYC ಸ್ಥಿತಿ ಪರಿಶೀಲಿಸಿಕೊಳ್ಳಲು ಸಲಹೆ ನೀಡಲಾಗುತ್ತಿದೆ. ಹಾಗಾಗಿ ಸಂಬಂಧಪಟ್ಟಂತಹ ವಿತರಕರು ಅಥವಾ ತೈಲ ಕಂಪನಿಗಳು ಅಧಿಕೃತ ವೇದಿಕೆಗಳ ಮೂಲಕ ಅಗತ್ಯ ಪ್ರಕ್ರಿಯೆ ಪೂರ್ಣಗೊಳ್ಳುವಂತೆ ಕೂಡ ತಿಳಿಸಲಾಗಿದೆ. LPG ವಿತರಕರಿಂದ ಗ್ರಾಹಕರು ಆಗಸ್ಟ್ 15ರ ಒಳಗಡೆ eKYC ಕಡ್ಡಾಯ ಅನ್ನೋ ಮಾಹಿತಿಯನ್ನು ಕೂಡ ನೀಡಲಾಗಿದೆ ಮತ್ತು ಗಡುವು ಎಲ್ಲ ಗ್ರಾಹಕರಿಗೆ LPGಯನ್ನು ಹೊಂದಿರುವಂತಹ ಗ್ರಾಹಕರಿಗೆ ಒಂದೇ ರೀತಿಯಲ್ಲಿ ಅನ್ವಯಿಸುತ್ತದೆ. ಗ್ರಾಹಕರು ಸ್ವತಃ ಖಚಿತಪಡಿಸಿಕೊಳ್ಳಬೇಕು ಮತ್ತು ಗ್ರಾಹಕರು ತಮ್ಮ LPG ಗ್ಯಾಸ್ ಕಂಪನಿಗಳ ಅಧಿಕೃತ ವೆಬ್ಸೈಟ್ ಅಥವಾ ಮೊಬೈಲ್ ಅಪ್ಲಿಕೇಶನ್ ಅಥವಾ
ಅಧಿಕೃತ ಗ್ಯಾಸ್ ಏಜೆನ್ಸಿಯ ಮೂಲಕ ಹೊಸ ನಿಯಮ ಅಥವಾ ಗಡುವನ್ನು ಕೂಡ ಪರಿಶೀಲಿಸುವುದು ಬಹಳ ಮುಖ್ಯವಾಗಿರುತ್ತದೆ. ಯಾಕೆಂದರೆ ಭಾರತದಲ್ಲಿ ಗ್ಯಾಸ್ ಸಂಪರ್ಕವನ್ನು ಹೊಂದಿರುವಂತಹ ಪ್ರತಿಯೊಬ್ಬರು ಅಗತ್ಯ ದಾಖಲೆಗಳನ್ನು ನೀಡುವ ಮೂಲಕ ಗ್ಯಾಸಿನ ಇಕೆವೈಸಿ ಮಾಡಿಸಬೇಕು. ಇಕೆವೈಸಿ ಮಾಡಿಸುವುದರಿಂದ ಗ್ರಾಹಕರ ಹೆಸರು, ವಿಳಾಸ, ನೋಂದಾಯಿತ ಮೊಬೈಲ್ ಸಂಖ್ಯೆ ಸೇರಿದಂತೆ ಸಂಪರ್ಕಕ್ಕೆ ಸಂಬಂಧಿಸಿದಂಥ ಮಾಹಿತಿ ನವೀಕರಿಸಲು ಹೆಚ್ಚು ಸಹಾಯಕಾರಿಯಾಗುತ್ತದೆ. ಒಂದೊಮ್ಮೆ ಹಲವು ಸಮಯಗಳಲ್ಲಿ ಕೂಡ ಮೊಬೈಲ್ ಸಂಖ್ಯೆ ಅಥವಾ ವಿಳಾಸ ಬದಲಾಯಿಸಿದರೂ ಕೂಡ ದಾಖಲೆಗಳಿಗೆ ನವೀಕರಿಸುವಂತಹ ಗ್ರಾಹಕರು ತಮ್ಮ ಮಾಹಿತಿಯನ್ನು ಪರಿಶೀಲನೆ ಮಾಡಿಕೊಳ್ಳಲು ಒಳಿತಾಗಿರುತ್ತದೆ. ಮತ್ತು ಗ್ರಾಹಕರು ತಮ್ಮ LPG ಸಂಪರ್ಕಕ್ಕೆ ಸಂಬಂಧಿಸಿದಂತೆ ಅಧಿಕೃತ ಡಿಜಿಟಲ್ ವೇದಿಕೆಗಳಲ್ಲಿ ಕೂಡ ಇಕೆವೈಸಿ ಸ್ಥಿತಿಯನ್ನು ಕೂಡ ಪರಿಶೀಲಿಸಬಹುದು. LPG ಕಂಪನಿಯ ಅಧಿಕೃತ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಅಥವಾ ವೆಬ್ಸೈಟ್ನಲ್ಲಿ ಲಭ್ಯ ಇರುವಂತಹ ಸೇವೆಗಳ ಮೂಲಕ ಕೂಡ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿದೆ ಎಂದು ಕೂಡ ಎನ್ನಲಾಗುತ್ತದೆ. ಅದಲ್ಲದೆ ನೋಂದಾಯಿತ ಮೊಬೈಲ್ ಸಂಖ್ಯೆ ಮೂಲಕ ಖಾತೆಯ ಪ್ರವೇಶಿತ ಅಥವಾ ಬಳಸಿಕೊಳ್ಳುವಂಥ KYC ಗುರುತಿನ ಪರಿಶೀಲನೆ ಸಂಬಂಧಿಸಿದಂಥ ಆಯ್ಕೆಯನ್ನು ಕೂಡ ಪರಿಶೀಲಿಸಬಹುದು. ಮತ್ತು ಗ್ಯಾಸ್ ಏಜೆನ್ಸಿಗಳು ಹಾಲಿ ಇರುವಂತಹ ನಿಯಮಗಳಿಗೆ ಅನುಗುಣವಾಗಿ ಆಧಾರ್ ಕಾರ್ಡ್ ಆಧಾರಿತ ಪರಿಶೀಲನೆ ಅಥವಾ ಇತರ ಅನುಮೋದಿತ ವಿಧಾನಗಳ ಮೂಲಕ KYC ಮಾಡಿಸಲು ಅವಕಾಶ ನೀಡುತ್ತಾರೆ. ಕೆಲವೊಂದು ಡಿಜಿಟಲ್ ಪರಿಶೀಲನೆಯ ವೇಳೆಯಲ್ಲಿ ಕೂಡ ಮೊಬೈಲ್ ಕ್ಯಾಮೆರಾದ ಮೂಲಕ ಕೂಡ ಗುರುತು ಅಥವಾ ಮುಖ ಪರಿಶೀಲನೆಯ ಹಂತಗಳನ್ನು ಕೂಡ ಪೂರ್ಣಗೊಳಿಸಬೇಕಾಗುತ್ತದೆ. ಮತ್ತು ಈ ಎಲ್ಲ ಪ್ರಕ್ರಿಯೆಗಳು ಪೂರ್ಣಗೊಂಡ ನಂತರವೇ ಪರಿಶೀಲನೆ ಯಶಸ್ವಿ ಆಗಿದೆ ಅಥವಾ ಇಲ್ಲೆಂದು ಕೂಡ ನೀವು ಖಚಿತಪಡಿಸಿಕೊಳ್ಳುವುದು ಬಹಳ ಮುಖ್ಯವಾಗಿರುತ್ತದೆ. ಮತ್ತು ಆನ್ಲೈನ್ ಮೂಲಕ ನಿಮಗೆ ಇಕೆವೈಸಿ ಮಾಡಿಸಲು ಸಾಧ್ಯವಾಗದೇ ಇರುವಂಥ ಗ್ರಾಹಕರು ತಮ್ಮ ಅಧಿಕೃತ LPG ವಿತರಕರನ್ನು ಸಂಪರ್ಕಿಸಿ ಮಾಹಿತಿಯನ್ನು ಪಡೆಯಬಹುದಾಗಿದೆ. ಮತ್ತು ಗ್ಯಾಸ್ ಏಜೆನ್ಸಿಗೆ ತೆರಳುವಾಗ LPG ಸಂಪರ್ಕಕ್ಕೆ ಸಂಬಂಧಿಸಿದಂಥ ಅಗತ್ಯಗಳನ್ನು, ದಾಖಲೆಗಳನ್ನು ಮತ್ತು ಗುರುತಿನ ಎಲ್ಲ ದಾಖಲೆಗಳನ್ನು ಕೊಂಡೊಯ್ಯುವುದು ಬಹಳ ಕಡ್ಡಾಯವಾಗಿರುತ್ತದೆ. ಮತ್ತು ನಿಮ್ಮ ಮೊಬೈಲ್ ಸಂಖ್ಯೆ, ವಿಳಾಸ, ಗ್ಯಾಸ್ ಸಂಪರ್ಕದ ಸಂಪೂರ್ಣ ವಿವರ ನಿಮ್ಮ ಬಳಿಯಲ್ಲಿ ಇರುವುದು ಬಹಳ ಮುಖ್ಯವಾಗಿರುತ್ತದೆ ಎಂದು ಕೂಡ ಎನ್ನಲಾಗುತ್ತಿದೆ. ವೀಕ್ಷಕರೇ, ಮತ್ತೊಂದು ಮಹತ್ವದ ಮಾತೇನೆಂದರೆ ತಾವು ಇಕೆವೈಸಿ ಪೂರ್ಣಗೊಳಿಸಲು ಅಪರಿಚಿತ ವ್ಯಕ್ತಿಗಳಿಗೆ ಕಳಿಸುವಂಥ ಲಿಂಕ್ಗಳನ್ನು ಕ್ಲಿಕ್ ಮಾಡುವುದಾಗಲಿ ಅಥವಾ ಅಪರಿಚಿತ ವೆಬ್ಸೈಟ್ಗಳಲ್ಲಿ ವೈಯಕ್ತಿಕ ಅಥವಾ ಬ್ಯಾಂಕಿಂಗ್ ಮಾಹಿತಿಯನ್ನು ಒದಗಿಸುವುದನ್ನು ಇದು ತಪ್ಪಿಸಬೇಕಾಗುತ್ತದೆ. ಯಾಕೆಂದರೆ ಇದು ಮೋಸ ಹೋಗುವಂಥ ಸಾಧ್ಯತೆ ಇರ್ತದೆ. ಅದಕ್ಕಾಗಿ ಗ್ರಾಹಕರು ತಮ್ಮ LPG ಸಂಪರ್ಕಕ್ಕೆ ಸಂಬಂಧಿಸಪಟ್ಟಂಥ ಅಧಿಕೃತ ಅಪ್ಲಿಕೇಶನ್, ಅಧಿಕೃತ ವೆಬ್ಸೈಟ್ ಅಥವಾ ಅಧಿಕೃತ ಗ್ಯಾಸ್ ಏಜೆನ್ಸಿಗಳ ಮೂಲಕವೇ ಇಕೆವೈಸಿ ಸ್ಥಿತಿಯನ್ನು ಪರೀಕ್ಷಿಸುವುದು ಸುರಕ್ಷಿತವಾಗಿರುತ್ತದೆ ಎಂದು ಕೂಡ ಹೇಳಲಾಗುತ್ತಿದೆ. ಮತ್ತು ಆಗಸ್ಟ್ 15ರ ಒಳಗಾಗಿ ಇಕೆವೈಸಿ ಕಡ್ಡಾಯ ಎಂಬ ಗಡುವು ನಿಮ್ಮ LPG ಸಂಪರ್ಕಕ್ಕೆ ಅನ್ವಯಿಸುತ್ತದೆಯೇ ಎನ್ನುವುದನ್ನು ಕೂಡ ನೀವು LPG ಪೂರೈಕೆದಾರರ ಅಧಿಕೃತ ಮೂಲಗಳಿಂದ ಖಚಿತಪಡಿಸಿಕೊಂಡು ನಂತರವೇ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಕೂಡ ಎನ್ನಲಾಗುತ್ತಿದೆ. ವೀಕ್ಷಕರೇ, ತಾವು ನಮ್ಮ ಈ ವಿಡಿಯೋ ಮೊದಲು ಬಾರಿಗೆ ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ನಿಮ್ಮ ಸಲಹೆ ಮತ್ತು ಸೂಚನೆಗಳನ್ನು ದಯವಿಟ್ಟು ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ತಪ್ಪದೇ ನಿಮ್ಮ ಊರನ್ನು ಕೂಡ ಮೆನ್ಷನ್ ಮಾಡಿ. ಯಾಕಂದರೆ ಮುಂದಿನ ಮಾಹಿತಿಗಳನ್ನು ಅಪ್ಡೇಟ್ ಮಾಡಲಿಕ್ಕೆ ನಮಗೆ ಅನುಕೂಲವಾಗುತ್ತದೆ. ಮತ್ತು ನಮ್ಮ ಈ ವಿಡಿಯೋ ತಾವು ಪೂರ್ತಿಯಾಗಿ ನೋಡಿದ್ದಕ್ಕೆ ತಮಗೆ ಧನ್ಯವಾದಗಳು.